ಅಯ್ಯೋ ಎಂತ ದ್ರೋಹಿ ನಾನು ಸ್ವಂತ ಮಗನ್ನ ಕೊಂದು ಬಿಟ್ಟೆ. ಕಣ್ಣ ಅಯ್ಯೋ 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 ರಕ್ತ ನನ್ನ ಸ್ವಂತ ಮಗನ ರಕ್ತ. ಅಯ್ಯೋ ನಾನೇ ಚೆಲ್ಲಾಡ್ಬಿಟ್ಟ. ನೀನು ಅಪ್ಪ ಅಂತ ಕರೆದಾಗ ನಾನು ನಿನ್ನ ಕಿವಿ ಕೊಡ್ಲಿಲ್ಲ. ಈಗ ನಾನು ನಿನ್ನ ಮಗನೇ ಅಂತ ಕರೆಯೋಕೆ ಬಂದ್ರೆ ನೀನೇ ಇಲ್ವಲ್ಲೋ. ದ್ವೇಷ ಕೋಪಕ್ಕೆ ಬಲಿಯಾಗಿ ನನ್ನ ಕಣ್ಣು ಕುರುಡಾಗ್ಬಿಡ್ತು. ನನ್ನ ಸ್ವಂತ ಮಗ ನನ್ನ ಜೊತೆಲೇ ಇದ್ರು ನಾನು ಗುರುತಿಸ್ತಾ ಹೋದೆ. ನಾ ಈ ತಿಪ್ಪೆ ದರಿದ್ರದವನು ಅಂತ ಎಲ್ಲ ನಿನ್ನ ಕರೆದು ಬಿಟ್ಟೆ. ನಾನು ಕೊಟ್ಟು ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡೆ. ಅದು ಹೇಗೋ ಸಹಿಸ್ಕೊಂಡೆ ನನ್ನ ಕಂದ, ಹೇಗೋ ಸಹಿಸ್ಕೊಂಡೆ. ನಾನು ಬದುಕಿರ್ಬಾರ್ದು. ನಾನು ಏನು ಮಾಡಲಿ? ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಗನ ಕಾಪಾಡ್ಕೊಡಿಯಪ್ಪ. ನಾನು ತಪ್ಪು ಮಾಡಿಬಿಟ್ಟೆ. ಇವ್ರೆ, ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಯಾರಾದ್ರೂ ಬಂದಿದ್ರ? ಯಾರಾದ್ರೂ ಕರ್ಕೊಂಡು ಹೋದ್ರ? ನೀವು ನೋಡಿದ್ರ? ಹೇಳಿ. ಒಂದು ಕಾರ್ ಬಂತು ಸರ್, ಇಬ್ರು ಹೆಂಗಸ್ ಹೇಳಿದ್ರು. ಆಕ್ಸಿಡೆಂಟ್ ಆಗಿದ್ದ ಬಾಡಿನ ತಗೊಂಡೋದ್ರು. ಹೋಗ್ಬೇಕಾದ್ರೆ ಆ ವ್ಯಕ್ತಿಗೆ ಏನೂ ಆಗಿರಲಿಲ್ಲ ತಾನೆ? ತುಂಬಾ ರಕ್ತ ಸುರಿತಾ ಇತ್ತು. ನೋಡಿದ್ರೆ ಜೀವ ಇರೋತ್ರ ಅನಿಸ್ತಿಲ್ಲ. ನಿನಗೇನು ಆಗಬಾರ್ದು ಕರ್ಣ, ನಿನಗೇನು ಆಗಬಾರ್ದು. ತಂದೆ ಭಗವಂತ, ಇವತ್ತು ನಾನು ಬಹಳ ದೊಡ್ಡ ಪಾಪ ಮಾಡಿದ್ದೀನಿ. ನಾನು ಮಾಡಿರೋ ಪಾಪನ ನಾನೇ ಅನುಭವಿಸ್ಬೇಕು. ಆದ್ರೆ ನನ್ನ ಕಂದನಿಗೆ ಏನೂ ಆಗಬಾರ್ದು. ಬೇಕಾದ್ರೆ ನನ್ನ ಜೀವ ತಗೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಕರ್ಣನಿಗೆ ಏನು ಆಗಬಾರ್ದು ಪರಮಾತ್ಮ, ಕರ್ಣನಿಗೆ ಏನು ಆಗಬಾರ್ದು. ಈ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಂದ್ರೆ ನಿನ್ನ ಉಸಿರನ್ನ ನಾನು ನಿಲ್ಲಿಸ್ಬೇಕು. ನಿನ್ನ ಕೆಟ್ಟ ರಕ್ತ ನನ್ನ ಕಾಲಿ ಕೂಡ ಅಂಟ್ಕೋಕೂಡ್ದು. ಗುಡ್ ಬೈ.